ಹೊಸಕೋಟೆ ಪೊಲೀಸ್ ಸ್ಟೇಷನಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೆ. ಅಂದರೆ ಅವ್ರು ಬೇರೆ ಥರ ಕಂಪ್ಲೇಂಟ್ ತೊಗೊಂಡು ಕಂಪ್ಲೇಂಟಿಂದ ಬೇರೆ ಥರ ತೊಗೊಂಡಿದ್ದಾರೆ. ಅಲ್ಲೂ ನ್ಯಾಯ ಸಿಕ್ಕಿಲ್ಲ. ಜನವರಿಯಲ್ಲಿ ಕೊಟ್ಟಿದ್ದಾರೆ. ಆದರೆ ಅವ್ರ ಕಂಪ್ಲೇಂಟ್ ಬೇರೆ ಥರ ಕೊಟ್ಟಿದ್ದಾರೆ. ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅನ್ನೋ ಥರ ಕಂಪ್ಲೇಂಟ್ ಬರ್ತದೆ. 2 ವರ್ಷದಿಂದ ದೌರ್ಜನ್ಯ ನಡೀತಾ ಇತ್ತು. ಅಂದರೆ ಈ ನಡುವೆ ಬಂದಿದೆ, ಜನವರಿ ಈ ವರ್ಷ ಬಂದಿದೆ. 2 ವರ್ಷದಿಂದ ಕೊಟ್ಟಿಲ್ಲ ಅಂತ ಸಂಘಟನೆ ಅವ್ರ ಮುಖಾಂತರ ಬಂದ್ರೆ ಅಂದರೆ ಈಗ ಏನು ಈ ಸಂಘಟನೆಯವ್ರ ಮೂಲಕ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಅಲ್ಲ, ಇದಕ್ಕೂ ಮುಂಚೆನೇ ಸಂಘಟನೆಯವ್ರ ಮೂಲಕ ಬಂದಿದ್ರ ಅಂತ? ನಾನು ಮನೆ ಬಿಟ್ಟು ಈ ಥರ ಕಿರುಕುಳ ಕೊಡ್ತಿದ್ದಾರೆ ಅಂದ್ಬಿಟ್ಟು ನಾನು ಮನೆ ಬಿಟ್ಟು ಬಂದಿದ್ದಕ್ಕೆ ಈ ಭಾರತೀಯ ಶ್ರೀಶಕ್ತಿ ಸಂಘಟನೆ ಟ್ರಸ್ಟ್ ಅವ್ರ ಹತ್ರ ಹೋಗ್ಬಿಟ್ಟೆ. ಆಮೇಲೆ ನಾನು ಹೋಗ್ಬಿಟ್ಟು ಇವ್ರ ಹತ್ರ ಏನು ಶೇರ್ ಮಾಡ್ಕೊಂಡಿಲ್ಲ. ಯಾಕೆಂದರೆ ನನಗೆ ಭಯ ಆಗ್ತೈತಿ, ಅಲ್ಲಿ ಏನಾಗುತ್ತೋ ಎತ್ತಾಗುತ್ತೋ ಅಂದ್ಬಿಟ್ಟು ಭಯ ಆಗ್ತೈತಿ. ಸೊ ಅದಕ್ಕೆ ನಾನು ರೀಸೆಂಟಾಗಿ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗಿದ್ದಿಲ್ಲ, ನ್ಯಾಯ ಕೊಡಿಸಿದ್ವಿ. ಸೊ ಅದಕ್ಕೆ ನಾನು ಅವ್ರ ಹತ್ರ ಹೋಗಿ ಎಲ್ಲ ಶೇರ್ ಮಾಡಿದೆ, ಹಿಂಗೆ ಆಗ್ತಿದೆ ಆಗ್ತಿದೆ ಅಂತ. ಸೊ ಅದಕ್ಕೆ ಅವರು ಕಂಪ್ಲೇಂಟ್ ಬೇಡ, ಎಲ್ಲ ನಾರ್ಮಲಾಗಿ ಮಾಡೋಣ ಅಂತ ಇದ್ದರು. ಆಮೇಲೆ ನಾನು ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳಿದೆ. ನೀವು ಸರಿ ಮಾಡೋಣ ಅಂದ್ಬಿಟ್ಟು ಸ್ಟೇಷನ್ಗೆ ಕರ್ಕೊಂಡ್ಬಂದು